ಸರ್, ಈಗ ಆಲ್ರೆಡಿ ನೀವು ಸಾಕಷ್ಟು ಇನ್ಫಾರ್ಮೇಶನ್ಗಳನ್ನ ಗವರ್ಮೆಂಟ್ ಸೀಟ್ ಎಲಿಜಿಬಿಲಿಟಿ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದೀರಾ. ಬಟ್ ಮತ್ತೊಮ್ಮೆ ನಾವು ನಿಮ್ಮ ಹತ್ರ ಕನ್ಫರ್ಮೇಶನ್ ತಗೊಳ್ಬೇಕು ಅನ್ನೋದಾದ್ರೆ, ಕರ್ನಾಟಕದಲ್ಲಿ ಈಗ 7 years ಆಫ್ ಎಜುಕೇಶನ್ಸ್ ಮಾಡಿರ್ತಾರೆ, 7 ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡಿರ್ತಾರೆ ಅಂತ ಇಟ್ಕೊಳ್ಳೋಣ. ಸೊ ಅವರಿಗೆ ಯಾವ ರೀತಿಯಾದಂತಹ ಎಲಿಜಿಬಿಲಿಟಿ ಕ್ಲಾಸ್ ಹೇಗೆ ಅನ್ವಯಿಸುತ್ತೆ? ಸೊ ಅವ್ರಿಗೂ ಕೂಡ ಇದೇನಾದ್ರೂ ಅಪ್ಲಿಕೇಬಲ್ ಇರುತ್ತಾ ಇದು? ಹೌದಾ? ಹಾಗೆ ನಾನು ಆಲ್ರೆಡಿ ಹೇಳಿದವ್ರಿಗೆ, ಈಗ ಡಿಪ್ಲೊಮಾ CET ಬರೆಯೋಕ್ಕೆ ಅವ್ರಿಗೆ ಡಿಪ್ಲೊಮಾ ಮಾಡಿರಬೇಕು, ನಂತರ ಅವ್ರಿಗೆ ಪರ್ಸೆಂಟೇಜ್ ಇರಬೇಕು ಅಂತ ಹೇಳಿದೆ. ಅದು ಒಂದು ಬೇಸಿಕ್ ಕ್ರೈಟೀರಿಯಾ. ನಾನೇನು ಹೇಳಿದೆ, ಜನರಲ್ ಮೆರಿಟಿಗೆ 45, SC ST OBCಗೆ 40% ಅಂತ. ಹಾಗಾದ್ರೆ ಯಾರಲ್ಲಿ ಯಾವುದೆಲ್ಲ ಕೆಟಗರಿಗಳಿದಾವೆ, ಯಾವುದೆಲ್ಲ ಕ್ಲಾಸ್ ಇದಾವೆ ಅಂತ ನನಗೆ ನೀವು ಅದನ್ನ ಅವರ ಡಿಪ್ಲೊಮಾ CET ಬ್ರೋಷರ್ ತೆಗೆದು ನೋಡಿದ್ರೆ ಕ್ಲಾಸ್ A B C D ಅಂತ ತುಂಬಾ ಕ್ಲಾಸಸ್ಗಳಿದಾವೆ. ಒಂದು ಇಂಪಾರ್ಟೆಂಟ್ ಕ್ಲಾಸ್ ಅಂತಂದ್ರೆ, ನಮ್ಮ ಕರ್ನಾಟಕದವ್ರಿಗೆ ಡಿಪ್ಲೊಮಾ CET ಬರೀಬೇಕು ಅಂತಂದ್ರೆ 7 ವರ್ಷ ಕಡ್ಡಾಯವಾಗಿ ಕರ್ನಾಟಕದಲ್ಲಿ ಓದಿರ್ಬೇಕು. ಓಕೆ. 7 ವರ್ಷ ಓದಿಲ್ಲ ಅಂದ್ರೆ ಅವ್ರಿಗೆ ಎಲಿಜಿಬಿಲಿಟಿ ಬರಲ್ಲ, ಅವ್ರಿಗೆ ಡಿಪ್ಲೊಮಾ CET ಬರೆಯೋಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಅವರಿಗೆ ಇನ್ನೊಂದು ಇಂಪಾರ್ಟೆಂಟ್ ಕಂಡೀಷನ್ ಅಂದ್ರೆ ಅವರು 7 ವರ್ಷ ಇಲ್ಲಿ ಓದಿರ್ಬೇಕು ಅಂತ. ಆಯ್ತಾ? ಈಗ ಹೊರ ರಾಜ್ಯದವ್ರಿಗೆ ಅವ್ರು ಇಲ್ಲಿ ಓದೇ ಇರಲ್ಲ, ಅವ್ರಿಗೆ ಹೆಂಗೆ ಅಂತ ಅವಾಗ ನಾನು ಆಲ್ರೆಡಿ ಹೇಳಿದೆ, ಇದು ಎಲ್ರಿಗೂ ಅನ್ವಯ ಆಗಲ್ಲ. ಸರ್ಕಾರಿ ಅಧಿಕಾರಿ ಕೆಲವೊಂದಿರೋರಿಗೆ, ಮತ್ತೆ ಈಗ ಅಪ್ಪ ಅಮ್ಮ ಅಂದ್ರೆ ಪೇರೆಂಟ್ಸ್ ಇಲ್ಲಿರ್ತಾರೆ, ಓದಿರ್ತಾರೆ, ಇಲ್ಲಿ ಬೆಳೆದ್ರು ಇಲ್ಲಿರ್ತಾರೆ, ಬಟ್ ಆದ್ರೆ ಅವ್ರು ಅಲ್ಲಿ ಬೇರೆ ಮಕ್ಕಳು ಬೇರೆ ಕಡೆ ಓದಿರೋರಿಗೆ ಅಂಥವ್ರಿಗೋಸ್ಕರ ಕೆಲವು ಅವಕಾಶ ಇದೆ. ಇಲ್ಲ ಅಂತಂದ್ರೆ 7 ವರ್ಷ ಕರ್ನಾಟಕದಲ್ಲಿ ಓದಿರ್ಬೇಕು ಅನ್ನೋದು ತುಂಬಾ ಕಡ್ಡಾಯ. ಅದು ಮಾಡಿದವ್ರಿಗೆ ಅವ್ರು ದೇ ಆರ್ ಎಲಿಜಿಬಲ್ ಫಾರ್ ರೈಟಿಂಗ್ ದಿ DCT ಎಕ್ಸಾಮ್. ಓಕೆ ಸರ್, ನಿಮ್ಮ ಅನುಭವದ ಪ್ರಕಾರ ಈಗ ಒಬ್ಬ ಕ್ಯಾಂಡಿಡೇಟ್ ಅಭ್ಯರ್ಥಿಗಳು ಈಗ ಸರಿಯಾಗಿ ಎಲಿಜಿಬಿಲಿಟಿ ಕ್ಲಾಸ್ ಅನ್ನ ಹೇಗೆ ಆಯ್ಕೆ ಮಾಡ್ಕೋಬೇಕು ಅಂತ ನೀವು ಅವರಿಗೆ ಗೈಡ್ ಮಾಡೋದಕ್ಕೆ ಇಷ್ಟಪಡ್ತೀರಾ? ಅದಕ್ಕೆ ನಾವು ಯಾವುದೇ ಮಾಡೋ ಮುಂಚೆ ಏನಕ್ಕೆ ಅಂತಂದ್ರೆ, ಆ ಕ್ಲಾಸಲ್ಲಿ ಒಬ್ಬ ವಿದ್ಯಾರ್ಥಿ ಅವನು 2-3 ಕ್ಲಾಸ್ಗೂ ಎಲಿಜಿಬಿಲಿಟಿ ಬಂದಿರ್ತಾನೆ. ಈಗ ನಾನು ಹೇಳ್ದಂಗೆ ಅವನು ಜನರಲ್ ಮೆರಿಟ್ ಅಲ್ಲೂ ಇರ್ತಾನೆ, ಮತ್ತೆ ಅವ್ನು ಯಾವುದೋ ಅಂದ್ರೆ ಅವನು ಪರ್ಸೆಂಟೇಜ್ ಚೆನ್ನಾಗಿರುತ್ತೆ, ಜನರಲ್ ಮೆರಿಟ್ಗೂ ಆಗ್ತಾನೆ. ಬೇರೆ ಈಗ ರೂರಲ್ ಅಲ್ಲೂ ಇರ್ತಾನೆ, ಅವನು ರೂರಲ್ಲೂ ಆಗುತ್ತೆ, ಅವ್ನು ಕನ್ನಡ ಮೀಡಿಯಂ ಅಲ್ಲೂ ಓದಿರ್ತಾನೆ. ಹಾಗೆ ಬೇರೆ ಬೇರೆ ಮತ್ತೆ ಒಂದೊಂದೇ ಡಿಸ್ಕಷನ್ ಮಾಡೋ ಬರುತ್ತೆ. ಹಾಗಾಗಿ ಬೇರೆ ಬೇರೆ ಕ್ಲಾಸ್ಗಳಲ್ಲಿ ಬರ್ತಾರೆ. ಸೊ ಈಗ ನಾನು ಹೇಳ್ದಲ್ಲ, ಕ್ಲಾಸಿ ಅಂತಂದ್ರೆ ಅವರು 7 ವರ್ಷ ಓದಿರೋಂಥವ್ರು. ಕರ್ನಾಟಕ ಬಿಟ್ಟು ಬೇರೆ ಕಡೆ ಹೋದವ್ರಿಗೆ ಬೇರೆ ಕ್ಲಾಸ್ ಬರುತ್ತೆ. ಅವ್ರಿಗೆ ಏನ್ ಕಂಡೀಷನ್, ಅವ್ರು 7 ವರ್ಷ ಓದಿರಲ್ಲ, ಬಟ್ ಆದ್ರೆ ಅಪ್ಪ ಅಮ್ಮ ಇಲ್ಲಿರೋದ್ರಿಂದ, ಅದು ನಾನು ಹೇಳ್ದಂಗೆನೆ ಅವ್ರಿಗೆ ಯಾರ್ಯಾರಿಗೆ ಅಂದ್ರೆ ಅದು ಅಪ್ಪ ಅಮ್ಮ ಇಲ್ಲಿದ್ದಾರೆ. ಕೆಲವು ಗೋರ್ಮೆಂಟ್ ಡಿಫೆನ್ಸ್ ಅಲ್ಲಿ ಇರೋರು ಟ್ರಾನ್ಸ್ಫರ್ ಆಗ್ತಾ ಇರೋದ್ರಿಂದ ಅಂತ ಮಕ್ಕಳಿಗೆ IAS IPS ಅಂಥವ್ರಿಗೆಲ್ಲ ಈ ಆಪ್ಷನ್ ಇರೋರಿಗೆ ಒಂದೇನಿದೆ, ಅವ್ರು ಕಡ್ಡಾಯವಾಗಿ ಕನ್ನಡದ ಪರೀಕ್ಷೆ ಬರೀಬೇಕು. ಕನ್ನಡ ಅಪ್ಟಿಟ್ಯೂಡ್ ಟೆಸ್ಟ್ ಅಂತ ಇರುತ್ತೆ, ಆ ಟೆಸ್ಟ್ ಬರೀಬೇಕು, ಆ ಟೆಸ್ಟ್ ಅಲ್ಲಿ ಪಾಸ್ ಆಗ್ಬೇಕು. ಆ ಟೆಸ್ಟ್ ಅಲ್ಲಿ ಪಾಸ್ ಮ್ಯಾಂಡೇಟರಿ. ಅಂದ್ರೆ ಬೇರೆ ನಮ್ಮ ಕರ್ನಾಟಕ ಸ್ಟೂಡೆಂಟ್ಸ್ ಯಾರೆಲ್ಲ 7 ವರ್ಷ ಓದಿರ್ತಾರಲ್ಲ ಅವ್ರಿಗೆ ಇದರದ ನೆಸೆಸಿಟಿ ಅವಶ್ಯಕತೆ ಇಲ್ಲ. ಬಟ್ ಆದ್ರೆ ಹೊರ ರಾಜ್ಯದಲ್ಲಿದ್ದು ಈ ನಾನು ಆಗಲೇ ಹೇಳಿದಲ್ಲ ಆ ಎಲ್ಲ ಕಂಡೀಷನ್ ಸ್ಯಾಟಿಸ್ಫೈ ಆಗಿ ನಮ್ಮಲ್ಲಿ ಎಕ್ಸಾಮ್ ಬರೆಯೋರಿಗೆ ಅಡಿಷನಲ್ ಆಗಿ ಅವ್ರೊಂದು ಕನ್ನಡ ಎಕ್ಸಾಮ್ ಬರೀಬೇಕಾಗುತ್ತೆ. ಅದ್ರಲ್ಲಿ ಬರೆದು ಪಾಸ್ ಆಗ್ಬೇಕು. ತುಂಬಾ ಬೇಸಿಕ್ ಆಗಿರುತ್ತೆ, ಅದನ್ನ ಬರೆದು ಪಾಸ್ ಆಗ್ಬೇಕು. ಈಗ ಅದೊಂದು 30 ಮಾರ್ಕ್ಸಿಂದ ಕ್ವಶನ್ ಇದ್ರೆ ಅವ್ರೊಂದು ಮಿನಿಮಮ್ ಒಂದು 12 ಮಾರ್ಕ್ಸ್ ತಗೊಳ್ಳೇಬೇಕು. ತಗೊಂಡವ್ರಿಗೆ ಅವರಿಗೆ ಎಲಿಜಿಬಿಲಿಟಿ ಇರುತ್ತೆ. ಬಟ್ ನೀವು ಆಗ್ಲೇ ಹೇಳ್ದಂಗೆನೆ ಅವರು ಈಗ ಬೇರೆ ಬೇರೆ ಕೆಟಗರಿನೂ ಬರುತ್ತೆ. ನಾನು ಹೇಳ್ದಂಗೆ ನೀವು ಮತ್ತೆ ವಿಸ್ತಾರವಾಗಿ ಹೇಳೋಣ. ರೂರಲ್, ಯಾಕಂದ್ರೆ ನೀವು ಅದನ್ನ ತೆಗೆದ್ರೆ ABCD ನಾನು ಹೇಳಿದ್ದಲ್ಲ, ABCD ಅಂತ ತುಂಬಾ ಇರುತ್ತೆ. ಅದಕ್ಕೆ ಆದಂತ ಸೀಟ್ ಮ್ಯಾಟ್ರಿಕ್ಸ್ ಅಂತ ತಗೊಂಡಾಗ ಇಂತಿಂತ ಕೋಟಗಳಿಗೆ ಇಷ್ಟಿಷ್ಟು ಸೀಟ್ ಅಂತಿರುತ್ತೆ. ಗ್ರಾಮೀಣದಲ್ಲಿ ಓದಿರೋರಿಗೆ ಇಷ್ಟು ಸೀಟ್ ಅಂತಿದೆ, ಗ್ರಾಮೀಣದಲ್ಲಿ ಓದಿದರೆ ಕನ್ನಡದಲ್ಲಿ ಓದೋರಿಗೆ ಇಷ್ಟು ಅಂತಿದೆ, ಸಿಟಿಯಲ್ಲಿದ್ದು ಕನ್ನಡ ಓದೋರಿಗೆ ಅಂತ ಇಷ್ಟಿದೆ. ಬಟ್ ಈಗ ಗ್ರಾಮೀಣದಲ್ಲೂ ಇದ್ದಾನೆ, ಕನ್ನಡನ ಓದಿದಾನ, ಯಾವ ಕ್ಲಾಸ್ಗೆ ಹಾಕ್ಬೇಕು, ಅವ್ನು 2 ಕ್ಲಾಸ್ಗೂ ಅಪ್ಲೈ ಆಗುತ್ತೆ. ಅದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿ ಅವನಿಗೆ ಯಾವ್ದು ಜಾಸ್ತಿ ಬೆನಿಫಿಟ್ ಇದೆ ಆ ಬೆನಿಫಿಟ್ಗೆ ಸೂಟ್ ಆಗ್ತಾನೆ. ಹಾಗಾಗಿ ಅವರು ಈ ಬೇರೆ ಬೇರೆ ಕ್ಲಾಸ್ ಬಗ್ಗೆನೂ ಹೇಳಿದೆ. ನಾನು ತುಂಬಾ ಡೀಟೇಲ್ ಆಗಿ ಹೇಳಿಲ್ಲ, ಅದನ್ನು 7 ವರ್ಷ ಓದಿದ್ದು ಅದೊಂದು ಕ್ಲಾಸು, ಹೊರಗಡೆಯಿಂದ ಬಂದವ್ರಿಗೆ ಒಂದು ಕ್ಲಾಸ್, ಅದರಲ್ಲೂ ಡಿಫೆನ್ಸು ಇದರಲ್ಲಿದ್ದವ್ರಿಗೆ ಒಂದು ಕೊಡ್ತಾರೆ, IAS IPS ಅದು ಅವ್ರಿಗೊಂದು ಕೊಡ್ತಾರೆ. ಪೋಷಕರು ಇಲ್ಲಿ ಓದಿದ್ರು ಇಲ್ಲಿದ್ರು, ಬಟ್ ಆ ಮಕ್ಕಳು ನಂತರ ಅಲ್ಲೋದ್ರು, ಅದಕ್ಕೆಲ್ಲ ಬೇರೆ ಬೇರೆ ಕ್ಲಾಸ್ಗಳು ಬರುತ್ತೆ. ಅದಕ್ಕೆ ಆದಂತಹ ಕ್ರೈಟೀರಿಯಾ ಇರುತ್ತೆ. ನಾನು ಹೇಳ್ದಂಗೆಲ್ಲ ಇಂಥದ್ದೇ ಅಂತ ಯಾಕೆ ಡಿಸ್ಕಸ್ ಮಾಡ್ತಾ ಇಲ್ಲ ಅಂತಂದ್ರೆ, ಪ್ರತಿ ವರ್ಷನೂ ಸಣ್ಣ ಪುಟ್ಟ ಚೇಂಜಸ್ ಮಾಡ್ತಾನೆ ಇರ್ತಾರೆ. ಅಪ್ಲಿಕೇಶನ್ ಹಾಕುವ ಮುಂಚೆ KEA ವೆಬ್ಸೈಟ್ ನಲ್ಲಿ ಇನ್ನೊಂದ್ಸತಿ ನೋಡ್ಕೊಳ್ಳೇಬೇಕು ಅವರು. ಓಕೆ. ಸೊ ಈಗ ಸರ್, ಒಬ್ಬ ಅಭ್ಯರ್ಥಿ ಅಂದ್ರೆ ಈಗ ಒಬ್ಬ ಕ್ಯಾಂಡಿಡೇಟ್ ಒಂದಕ್ಕಿಂತ ಹೆಚ್ಚು ಎಲಿಜಿಬಿಲಿಟಿ ಕ್ಲಾಸ್ ಅನ್ನ ಕ್ಲೇಮ್ ಮಾಡ್ಕೊಳ್ಬಹುದಾ? ನಾನೀಗ ಅದೇ ಹೇಳ್ದಂಗೆ ಮಾಡ್ಬೋದು, ಎಷ್ಟೇ ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು. ಅದೇ ನಾನು ಈಗ ಎಕ್ಸಾಂಪಲ್ ಕೊಟ್ಟೆ, ಕನ್ನಡನೂ ಇದೆ, ರೂರಲ್ ಇದೆ ಅಂತ. ಅಲ್ಲಿ ಬಂದಾಗ ಏನಾಗುತ್ತೆ, ಅವನದು ಯಾವ ಕೆಟಗರಿಯಲ್ಲಿ ಜಾಸ್ತಿ ಅವನಿಗೆ ಬೆನಿಫಿಟ್ ಇದೆ ಆ ಕೆಟಗರಿಯಲ್ಲಿ ಅವನಿಗೆ ಅಲರ್ಟ್ ಆಗುತ್ತೆ. ಓಕೆ. ಸೊ ಒಟ್ಟಲ್ಲಿ ಕನ್ನಡ ಭಾಷಾ ಪರೀಕ್ಷೆಯನ್ನ ಬರೆಯೋದು ಕಡ್ಡಾಯ ಅಂತ ಕೂಡ ತಿಳಿಸ್ಕೊಡ್ತೀನಿ. ಈಗ ಕರ್ನಾಟಕದಲ್ಲಿ ಓದಿ 7 ವರ್ಷ ಮಾಡಿದವ್ರಿಗೆ ಬೇಡ, ಹೊರ ರಾಜ್ಯದಿಂದ ಬಂದು ಇಲ್ಲಿ ಎಕ್ಸಾಮ್ ಬರೀತಾರೆ, ಅವರಿಗೆ ಎಲಿಜಿಬಿಲಿಟಿ ಬರುತ್ತಲ್ಲ, ಅವ್ರಿಗೆ ಒಂದು ಕನ್ನಡ ಎಕ್ಸಾಮ್ ಬರೀಬೇಕು, ಅದ್ರಲ್ಲಿ ಪಾಸ್ ಆಗಬೇಕು. ಓಕೆ ಸರ್, ಈಗ ಕನ್ನಡ ಭಾಷಾ ಪರೀಕ್ಷೆನ ಬರಿಬೇಕು ಅಂತ ಹೇಳಿದ್ರಿ. ಸೊ ಅದ್ರಲ್ಲಿ ಎಷ್ಟು ಅಂಕಗಳನ್ನ
ಪಡ್ಕೊಂಡು ಉತ್ತೀರ್ಣರಾಗಿರ್ಬೇಕು. ಅದೇ ನಾನು ಹೇಳ್ದಂಗೆ ಆಗ್ಲೇ ಒಂದು ತುಂಬಾ ಸಿಂಪಲ್ ಆಗಿ ತುಂಬಾ ಬೇಸಿಕ್ ಆದಂತ ಇರುತ್ತೆ 30 ಮಾರ್ಕ್ಸ್. ಅದು ಮತ್ತೆ ಎಗೇನ್ ಚೇಂಜಸ್ ಆಗ್ತಾ ಇರ್ತದೆ. ಈಗ ಗೊತ್ತಿರುವ ಹಾಗೆ 12 ಮಾರ್ಕ್ಸ್ 30ಕ್ಕೆ 12 ಮಾರ್ಕ್ಸ್ ಬಂದವ್ರಿಗೆಲ್ಲ ಪಾಸ್. ಮತ್ತೆ ಅದೇ ಹೇಳಿದಲ್ಲ, ಆ ವರ್ಷದಲ್ಲಿ ಸಣ್ಣ ಸಣ್ಣ ಪುಟ್ಟ ಚೇಂಜಸ್ ಏನಿದೆ ಅಕಾರ್ಡಿಂಗ್ಲಿ ಮಾಡ್ತಾರೆ, ಬಟ್ ಪಾಸ್ ಆಗಿರ್ಬೇಕು ಅಂತ. ಸರ್, ಹಾಗಾದ್ರೆ ಕನ್ನಡ ಭಾಷಾ ಪರೀಕ್ಷೆಯಿಂದ ಯಾವ ಅಭ್ಯರ್ಥಿಗಳಿಗೆ ಒಂದ್ ರೀತಿ ವಿನಾಯಿತಿ ಕೊಡ್ತೀರಾ ಅದ್ರಲ್ಲಿ? ನಾನು ಹೇಳ್ದಂಗೆ ಈಗ ಕರ್ನಾಟಕದಲ್ಲಿ ಓದಿ 7 ವರ್ಷ ಅವ್ರಿಗೆ ವಿನಾಯಿತಿ ಇರುತ್ತೆ. ಮತ್ತೆ ಬೇರೆ ಎಲ್ಲ ಹೊರಗಡೆಯಿಂದ ಬಂದವ್ರಿಗೆ ಅವರೆಲ್ಲರೂ ಕನ್ನಡ ಪರೀಕ್ಷೆ ಬರೀಬೇಕು. ಸರ್, ಇನ್ನು ರಕ್ಷಣಾ ಪಡೆಯ ಒಂದು ಸಿಬ್ಬಂದಿಯ ಮಕ್ಕಳುಗಳಿಗೆ ಯಾವ ರೀತಿಯಾದಂತಹ ಒಂದು ಎಲಿಜಿಬಿಲಿಟಿ ಕ್ಲಾಸ್ ಅನ್ವಯಿಸುತ್ತೆ ಅವರುಗಳಿಗೆ? ಅದೆಲ್ಲ ಅವರು ನೇವಿ ಇರ್ಲಿ, ಏರ್ ಫೋರ್ಸ್ ಇರ್ಲಿ, ಅಥವಾ ಆರ್ಮಿಯಲ್ಲಿ ಇರ್ಲಿ, ಅವೆಲ್ಲ ಮಕ್ಕಳಿಗೆ ಈ ಇಷ್ಟಂತ ಕೋಟಾ ಇರುತ್ತೆ. ಅವ್ರಿಗೆ ಅವ್ರು ಎಲ್ಲೇ ಕರ್ನಾಟಕದಲ್ಲ ಓದಿರ್ಲಿ, ಹೊರಗಡೆನೆ ಓದಿರ್ಲಿ, ಅವರಿಗೆ ಕೋಟಾ ಇರುತ್ತೆ. ಯಾಕಂದ್ರೆ ಅವ್ರು ಬೇರೆ ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗ್ತಾ ಇರ್ತಾರೆ ಅಂತ ಅವ್ರಿಗೆ ಕೋಟಾ ಇದೆ. ಅದೇ ತರನೇ ಈಗ ನಾನು ಹೇಳಿದಾಗೆ ಸನ್ಸ್ ಆಫ್ ಎಂಪಿಸ್ ಅವರ ಮಕ್ಕಳಿಗೂ ಅವಕಾಶಗಳಿದಾವೆ. ಇನ್ನೂ ಹೇಳಕ್ ಹೋಗೋದಾದ್ರೆ ನಿಮ್ಗೆ PIO ಅಂತೀವಿ, ಪೀಪಲ್ ಆಫ್ ಇಂಡಿಯನ್ ಆರಿಜಿನ್. ಅವ್ರು ಹೊರದೇಶದಲ್ಲಿ ಇರ್ತಾರೆ, ಹೊರದೇಶದಲ್ಲಿ ಇದ್ರು ಅವರಿಗೆ ಅವಕಾಶಗಳಿದಾವೆ. ಬಟ್ ಆದ್ರೆ ಬೇರೆ ಬೇರೆ KE ಇಂದ ಕಂಡೀಷನ್ ಇದೆ. ಆ ಕಂಡೀಷನ್ ಮೇಲೆ ಕೆಲವೊಂದು ಎಲ್ಲಾ ಕಡೆಗೂ ಅವ್ರಿಗೆ ಅಡ್ಮಿಷನ್ ಸಿಗಲ್ಲ. ಬಟ್ ಅವ್ರಿಗೆ ಡಿಪ್ಲೊಮಾ ಮಾಡಿದ್ರು ಇಂಜಿನಿಯರಿಂಗ್ ಸೇರಕ್ಕೆ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಸೇರ್ಕೊ ಎಲ್ಲದಕ್ಕೂ ಅವಕಾಶಗಳಿರುತ್ತೆ. ಹಾಗಾಗಿ ಅವ್ರಿಗೆಲ್ಲರಿಗೂ ಒಂದು ಅವಕಾಶಗಳಿದೆ. ಅವ್ರಿಗೆ ಎಕ್ಸಾಮ್ ಬರೆದು ತಗೋಬಹುದು. ಓಕೆ. ಸೊ ಅಂತಂದ್ರೆ ಈಗ ರಕ್ಷಣಾ ಪಡೆಯವರುಗಳಿಗೆ ಒಂದು ಸ್ಪೆಷಲ್ ಕೋಟಾ ಅಂತ ಇರುತ್ತೆ, ಬಟ್ ಎಷ್ಟು ನಂಬರ್ ಸೀಟ್ಸ್ ಇರುತ್ತೆ ಅಂತ ನೀವು ಅದು ಅಗೇನ್ ಡಿಪೆಂಡ್ ಅಪಾನ್ ಸೀಟ್ ಮ್ಯಾಟ್ರಿಕ್ಸ್ ಅಂತ ನಾವು ಹೇಳ್ತೀವಿ. ಅದನ್ನ ಬಂದಾಗ ನಾನು ಮತ್ತೆ ಹೇಳ್ತೀನಿ, ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ ಅದು ಎಲ್ಲಾ ಕೋಟಾಗಳಿಗೂ ಡಿಸ್ಟ್ರಿಬ್ಯೂಟ್ ಆಗಿ ಅದು ಡಿಫೆನ್ಸ್ ಕೋಟಾ ಅಂತಾನು ಬೇರೆ ಇರುತ್ತೆ. ನೀವು ಹೆಂಗೆ ಗ್ರಾಮೀಣಕ್ಕೆ ಅಂತ ಕೋಟಾ ಬರುತ್ತೋ, ಗ್ರಾಮೀಣ ಕನ್ನಡ ಅಂತ ಹೆಂಗ್ ಕೋಟಾ ಬರುತ್ತೋ, ಅದೇ ತರ ಆ ಕೋಟಾದಲ್ಲಿ ಅವ್ರಿಗೆ ಸಿಗುತ್ತೆ. ಸೊ ಹಾಗಾಗಿ ಕೇಂದ್ರ ಸರ್ಕಾರದಲ್ಲಿ ಕೆಲಸ ಮಾಡ್ತಿರುವಂತಹ ನೌಕರರ ಮಕ್ಕಳಿಗೂ ಕೂಡ ಇಲ್ಲಿ ಈ ಒಂದು ಕೋಟಾ ಇರುತ್ತೆ. ಸೊ ಇಬ್ರು ಕೂಡ ಎಲಿಜಿಬಲ್ ಇರ್ತಾರೆ. ಬಟ್ ಎಷ್ಟು ನಂಬರ್ ಆಫ್ ಸೀಟ್ಸ್ ಅಂತ ಅದು ನಮ್ಗೆ ಹೇಳೋದಿಕ್ಕಾಗಲ್ಲ. ಅದು ಕಾಲೇಜು ಬ್ರಾಂಚ್ ಇದ್ರ ಮೇಲೆ ಹೋಗುತ್ತೆ. ಪ್ರತಿ ವರ್ಷ ಸೀಟ್ ಮ್ಯಾಟ್ರಿಕ್ಸ್ ಹಾಕಿದಾಗ ಅವರು ಕಂಪ್ಲೀಟ್ ಆಗಿ ಕೊಡ್ತಾರೆ, ಎಷ್ಟು ಡಿಫೆನ್ಸ್ಗೆ ಎಷ್ಟಿದೆ, ಬೇರೆ ಬೇರೆ SC ಗೆ ಎಷ್ಟು, ST ಗೆ ಎಷ್ಟು ಎಲ್ಲ ಬರುತ್ತೆ. ಅದನ್ನ ನೋಡ್ಕೊಂಡು ಅವ್ರಿಗೆ ಸಿಗುತ್ತೆ. ಹಾಗಾಗಿ ಇಷ್ಟೊಂದು ಅದೇ ಪರ್ಸೆಂಟೇಜ್ ನಾನು ಹೇಳಿದಲ್ಲ ನಿಮಗೆ, ಕೆಲವೊಮ್ಮೆ ಚೇಂಜಸ್ ಸಣ್ಣ ಪುಟ್ಟ ಚೇಂಜಸ್ ಆಗ್ತಾ ಇರ್ತದೆ.